ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಪಿನಾಕ ಸಿನಿಮಾದ ಟೀಸರ್ ನೋಡಿದ ಮೇಲೆ ನನಗೇನು ಅನ್ನಿಸ್ತು, ಏನು ಕತೆ ಖಂಡಿತವಾಗ್ಲೂ ತಿಳಿಸ್ತೀನಿ. ತುಂಬ ಜನ ನಿನ್ನೆಯಿಂದ ನನಗೆ ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಾ, ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಹುಶಃ ಪಿನಾಕ ಅನ್ನೋ ಒಂದು ಟೈಟಲ್ ಅನೌನ್ಸ್ಮೆಂಟ್ ಆದಾಗಲೇ ಬಹಳ ಒಂದು ರೀತಿಯಲ್ಲಿ ವಿಭಿನ್ನವಾದಂಥ ಹೆಸರು, ಏನಿದು ಪಿನಾಕ ಅಂತ. ಬಟ್ ಸಿನಿಮಾ ಸದ್ಯದಲ್ಲಿ ಶೂಟಿಂಗ್ ಆಗಿ ಈಗ ಸದ್ಯಕ್ಕೆ ಟೀಸರ್ನ ಬಿಟ್ಟಿದ್ದಾರೆ. ಸೊ ಟೀಸರ್ ನೋಡಿದ ಮೇಲೆ ಒಂದು ರೀತಿಯಲ್ಲಿ ಖುಷಿ ಆಯಿತು ನನಗೆ. ಏನಕ್ಕೆ ಅಂದರೆ, ಗಣೇಶ್ ಸರ್ ಅವರು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಕಾಮಿಡಿ ಜಾನರು. ಸೊ ಇಷ್ಟು ದಿನ ನಾವು ಅದನ್ನೇ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಒಂದು ಐತಿಹಾಸಿಕವಾಗಿ ಒಂದು ಡ್ಯುಯಲ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಟೀಸರಲ್ಲಿ ಮೇಯ್ನಾಗಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ಸೊ ಬಿಫೋರು ಮತ್ತು ಆಫ್ಟರು, ಅಂದರೆ ಅವರು ಹೇಗಿರ್ತಾರೆ, ಪ್ರೀವಿಯಸ್ಸಲ್ಲಿ ಹೇಗಿರ್ತಾರೆ, ಸೊ ಎರಡು ಶೇಡಲ್ಲಿ ತೋರಿಸಿದ್ದಾರೆ ಈ ಒಂದು ಟೀಸರ್. ಅಂದರೆ ಅವರಿಗೆ ರೀಕಾಲ್ ಆಗ್ಬೋದು. ಸೊ ನಾನು ಹಿಂಗಿದ್ದೆ ಅನ್ನೋ ಒಂದು ರೀಕಾಲ್ ಆಗಿ ಒಂದು ಐತಿಹಾಸಿಕ ಒಂದು ಘಟನೆಯನ್ನು ತೋರಿಸುವಂಥ ಒಂದು ಈ ಟ್ರೈಲರಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ಕಾಣಿಸುತ್ತೆ. ಬಟ್ ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ ವೈಸ್ ಆಗಿರ್ಬೋದು ಆ್ಯಂಡ್ ಕ್ವಾಲಿಟಿ ವೈಸ್ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಬಂದಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಗಣೇಶ್ ಸರ್ ಅವ್ರಿಗೂ ಕೂಡ ಒಂದು ಅದ್ಭುತವಾದಂಥ ಒಂದು ಕಾಸ್ಟ್ಯೂಮ್ ಕೂಡ ಇದರಲ್ಲಿ ನೋಡಿದ್ರೆ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಯಾಕಂದರೆ ಗಣೇಶ್ ಅವರು ಅಂದ ತಕ್ಷಣ ನಾಗಲೇ ಹೇಳಿದಾಗೇ ಒಂದು ಕಾಮಿಡಿ ಜಾನರು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಂದು ಈ ಒಂದು ಪ್ಯಾಟರ್ನಲ್ಲಿ ಇದ್ದಂಥವ್ರು. ಸೊ ಈಗ ಒಂದು ಐತಿಹಾಸಿಕ ಒಂದು ಶೇಡಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನಮಗೆ ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಉಂಟು ಮಾಡಿದೆ. ಆ್ಯಂಡ್ ಕ್ವಾಲಿಟಿ ಆಗಿರ್ಬೋದು ಮತ್ತು ನಾನು ಆಗಲೇ ಹೇಳ್ದಂಗೆ ಒಂದು ಸೌಂಡಲ್ಲಾಗಿರ್ಬೋದು ಒಂದು ಅದ್ಭುತವಾಗಿದೆ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು ಮತ್ತು ಗಣೇಶ್ ಅವ್ರನ್ನ ಈ ರೀತಿಯವ್ರು ನೋಡಲಿಕ್ಕೆ ಕ್ಯೂರಿಯಾಸಿಟಿಯಾಗಿ ಅಭಿಮಾನಿಗಳಾಗಿರ್ಬೋದು, ಸಿನಿ ಪ್ರೇಕ್ಷಕರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆ್ಯಂಡ್ ಮೇನ್ ಇನ್ನೊಂದೇನು ಅಂತಂದರೆ, ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಕ್ಟೋಬರ್ 2ನೇ ತಾರೀಕಿಗೆ. ಆ್ಯಂಡ್ ಅದ್ರ ಜೊತೆಗೇ ಅಕ್ಟೋಬರಲ್ಲಿನೇ ಇನ್ನೊಂದು ಗಣೇಶ್ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಇದ್ರ ವಿಚಾರವಾಗಿ ನಿನ್ನೆ ಒಂದು ಪ್ರೆಸ್ ಮೀಟಲ್ಲೂ ಕೂಡ ಗಣೇಶ್ ಅವರು ಕೂಡ ಹೇಳ್ತಾರೆ, ಇಲ್ಲ ಸಿನಿಮಾ ಮಾಡಲಿಲ್ಲ ಅಂದರೆ ಏನಕ್ಕೆ ಮಾಡಲಿಲ್ಲ ಅಂತೀರಾ, ಸೊ ಬಂದರೆ ಈ ರೀತಿ ಹೇಳ್ತೀರಾ ಅಂತ. ಖಂಡಿತವಾಗ್ಲೂ ಸಿನಿಮಾಗಳು ಅಂದರೆ ಒಬ್ಬ ಒಂದೇ ಇರೋದು, ಎರಡು ಸಿನಿಮಾ ರಿಲೀಸ್ ಆಗ್ತಿದೆ ಒಂದೇ ತಿಂಗಳಲ್ಲಿ ಅಂದರೆ ನಿಜವಾಗ್ಲೂ ಅದು ಗ್ರೇಟ್ಫುಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಡಿಯನ್ಸ್ಗಳಿಗೆ ಸಿನಿಮಾಗೆ ಬರ್ತಾರಾ ಒಂದೇ ತಿಂಗಳಲ್ಲಿ ರಿಲೀಸ್ ಆದರೆ ಅಂದರೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಇಂಡಸ್ಟ್ರಿದು ಅಂತಂದರೆ ತುಂಬಾ ಸ್ಲೋ ಮೂವಿಂಗ್ ಇದೆ. ಅನದರ್ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಸಿನಿಮಾ ರಿಲೀಸಿಂಗ್ ಮೂಮೆಂಟ್ ಏನಿದೆ ತುಂಬಾ ಸ್ಲೋ ಇದೆ. ಸೊ ಈ ರೀತಿ ಸಿನಿಮಾಗಳಾದರೂ ಬರಬೇಕು, ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗಬೇಕು. ಆ್ಯಂಡ್ ಪಿನಾಕ ಒಂದು ಸಿನಿಮಾದ ಒಂದು ಟೈಟಲ್ಲು ಕೇಳಿದಾಗಲೇ ನಾನು ಆಗಲೇ ಹೇಳಿದೆ ನಿಮಗೇನೋ ಒಂದು ವಿಚಿತ್ರವಾದಂಥ ಹೆಸರು. ಸೊ ಎಲ್ಲೂ ಒಂದು ಕೇಳೇ ಇರಲಿಲ್ಲ, ಈ ಒಂದು ಹೆಸರನ್ನ ಕೇಳಿರಲಿಲ್ಲ ಪಿನಾಕ ಅನ್ನುವಂಥದ್ದು. ಸೊ ಟೀಸರ್ ಮುಖಾಂತರವಾಗಿ ಒಂದು ಸರ್ಪ್ರೈಸನ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗಣೇಶ್ ಅವರು ಕೂಡ. ಸೊ ವೇಟಿಂಗ್ ಫಾರ್ ಪಿನಾಕ ಅಂತ ಹೇಳ್ಬೋದು, ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ರೀತಿಯಾದಂಥ ಒಂದು ಹೊಸ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಕಾಮಿಡಿ ಜಾನರ್ನ ಹೊರತುಪಡಿಸಿ ಸೊ ಈ ರೀತಿಯೂ ಗಣೇಶ್ ಅವ್ರ ಸಿನಿಮಾ ಮಾಡ್ಬೋದು ಅನ್ನುವಂಥದ್ದನ್ನ ತೋರಿಸಿದ್ದಾರೆ. ಸೊ ವೇಟಿಂಗ್ ಫಾರ್ ಪಿನಾಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಗಣೇಶ್ ಅವರ 2 ಸಿನಿಮಾಗಳು ತೆರೆಗೆ ಬರ್ತಾ ಇದೆ, ಪಿನಾಕ ಮತ್ತು ಬೃಂದಾವನ ವಿಹಾರಿ ಅನ್ನೋ ಒಂದು ಸಿನಿಮಾ. ಸೊ ಈ 2 ಸಿನಿಮಾಗಳು ಕೂಡ ತೆರೆಗೆ ಬರ್ತಾ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ಟೀಮು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಟೀಮ್ ಅವ್ರಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟು, ಸೊ ಏನೇ ಆದರೂ ಏನೇ ಸಿನಿಮಾ ಬರ್ತಿದೆ ಅಂದರೂ ಕೂಡ ಸಿನಿಮಾದ ಮಾರ್ಕೆಟಿಂಗ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು ಖಂಡಿತ ತುಂಬ ಮುಖ್ಯ ಆಗುತ್ತೆ. ಸೊ ಈಗ ಇರುವಂಥ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಜನಗಳು ಮೊಬೈಲಿಗೆ ಅಡಿಕ್ಷನ್ ಆಗಿರುವಂಥದ್ದು, OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಅಡಿಕ್ಷನ್ ಆಗಿರುವಂಥದ್ದು, ವೆಬ್ ಸೀರೀಸ್ಗಳಿಗೆ ಅಡಿಕ್ಷನ್ ಆಗಿರುವಂಥದ್ದು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಮಾರ್ಕೆಟಿಂಗ್ ಮಾಡುವಂಥದ್ದು ಮತ್ತು ಸಿನಿಮಾ ಒಂದು ಪ್ರಮೋಷನ್ಸ್ ಲೈಕ್ ಡೇಟ್ಗಳನ್ನು ಜನಗಳ ತಲೆಯಲ್ಲಿ ಹಾಕುವಂಥದ್ದು ತುಂಬಾ ಒಂದು ಮುಖ್ಯವಾದಂಥ ಕೆಲಸ ಆಗಿರುತ್ತೆ. ಅದ್ರ ಕಡೆ ಟೀಮ್ ಅವರು ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಕಾಲದಲ್ಲಿತ್ತು, ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಪ್ಲ್ಯಾಟ್ಫಾರ್ಮ್ಸ್ಗಳು ಎಂಟರ್ಟೈನ್ಮೆಂಟ್ಗೆ ಈಗ ತುಂಬಾ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಅವ್ರದ್ದೇ ಆದಂಥ ಒಂದು ಎಂಟರ್ಟೈನ್ಮೆಂಟ್ ಜಾನರ್ಗಳನ್ನು ಜನರು ಉಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂದರೆ ಬಿಫೋರ್ 3 ಮಂತ್ಸ್ ಆರ್ 2 ಮಂತ್ಸ್ ಮುಂಚೆನಿಂದನೇ ಸೊ ಪ್ರಮೋಷನ್ಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಸಿನಿಮಾಗಳ ಒಂದು ಡೇಟ್ಸ್ಗಳ ಬಗ್ಗೆ ಆಡಿಯನ್ಸ್ಗಳಿಗೆ ತಲೆಯಲ್ಲಿ ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ವೇಟಿಂಗ್ ಫಾರ್ ದ ಪಿನಾಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ, ಎಲ್ಲ ಒಂದು ಐತಿಹಾಸಿಕ ಒಂದು ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಕ್ವಾಲಿಟಿ ಅಂತೂ ಟಾಪ್ ನಾಚು, ಅದ್ಭುತವಾದಂಥ ಒಂದು ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ ಔಟ್ಪುಟ್ಟು. ಸೊ ನೋಡೋಣ, ವೇಟಿಂಗ್ ಫಾರ್ ಪಿನಾಕ, ಇನ್ನೇನು ಹೇಳೋಕ್ಕಾಗಲ್ಲ. ಆ್ಯಂಡ್ ಟೀಸರ್ ನೋಡಿದ್ಮೇಲೆ ಒಂದು ರೀತಿಯಲ್ಲಿ ಖುಷಿನೇ ಆಗಿದೆ ನನಗೆ. ಸೊ ವೇಟಿಂಗ್ ಫಾರ್ ದಿ ಟ್ರೈಲರ್ ಆ್ಯಂಡ್ ಆಫ್ಟರ್ ವಾಚಿಂಗ್ ದ ಮೂವಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.